ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಸವಕಲ್ಯಾಣ ಸೇರಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಬೀದರ್ ನಗರದಲ್ಲಿ ಮಳೆಯಿಂದ ಹಾಳಾಗಿರುವ ರಸ್ತೆಗಳು 15 ದಿನಗಳಲ್ಲಿ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು. ಲೋಕೋಪಯೋಗಿ ಇಲಾಖೆ ಇಇ ಲಿಂಗರಾಜು. ಭಾಲ್ಕಿ ತಾಲೂಕಿನ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಶ್ರೀಮತಿ ಕೆ ಸುವರ್ಣರ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಭ್ರಷ್ಟಾಚಾರ ವಿರೋಧಿಸಿ ಕಟ್ಟಡ ಕಾರ್ಮಿಕರಿಂದ ಪ್ರತಿಭಟನೆ. ಅರವಿಂದ್ ಕುಮಾರ್ ಅರಳಿಯವರ ನೇತೃತ್ವದಲ್ಲಿ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ. ಕಾರ್ಮಿಕ ಭವನಕ್ಕೆ ಮಂಜೂರಾದ 12 ಗುಂಟೆ ಭೂಮಿ 1.50 ಕೋಟಿ ರೂಪಾಯಿ ತಿಂದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಟೆಲಿಕಾಂ ಸಮನ್ವಯ ಸಮಿತಿಯ ಸಭೆ. ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ. ಜಿಲ್ಲೆಯಲ್ಲಿ ಅಪಘಾತಗಳು ತಗ್ಗುವಂತೆ ಅಗತ್ಯ ಕ್ರಮ ವಹಿಸಿ ಡಿಸಿ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವ ರಾಷ್ಟ್ರದ ಹಬ್ಬವೆಂದು ಆಚರಿಸಲು ಜನರಿಗೆ ಪೂಜೆ. ಶ್ರೀ ಹವಾಮಾಲಿನಾಥ ಮಹಾರಾಜ ಕರೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಬಿಕೆಡಿಪಿ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಸವಕಲ್ಯಾಣ ಸೇರಿದಂತೆ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಎಂದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 101 ಎಕರೆ ಭೂಮಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಅನುಭವ ಮಂಟಪ ನಿರ್ಮಾಣಕ್ಕೆ ಅಗತ್ಯ ಭೂಸ್ವಾಧೀನಕ್ಕೆ ಭೂಮಾಲೀಕರು ಹೆಚ್ಚು ಪರಿಹಾರ ಕೋರಿದ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಎಲ್ಲ ರೀತಿ ಕ್ರಮ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದರು. ಅನುಭವ ಮಂಟಪ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. 2021-22ನೇ ಸಾಲಿನ ಕ್ರಿಯೆ ಯೋಜನೆಗೆ ಅನುಮೋದನೆ ನೀಡಿರುವ ಮುಖ್ಯಮಂತ್ರಿಗಳು ಮಂಡಳಿಯಿಂದ ಕೈಗೊಳ್ಳಲಾಗಿರುವ 134 ಕಾಮಗಾರಿಗಳ ಪೈಕಿ 76 ಕಾಮಗಾರಿಗಳು ಪೂರ್ಣಗೊಂಡಿದ್ದು 58 ಕಾಮಗಾರಿಗಳು ಬಾಕಿ ಉಳಿದಿವೆ. ಒಟ್ಟು 500 ಕೋಟಿ ರೂಪಾಯಿ ವೆಚ್ಚದ ಅನುಭವ ಮಂಟಪ ನಿರ್ಮಾಣ ಮಾಡಲಾಗುತ್ತದೆ ಎಂದರು. ಈ ಸಭೆಯಲ್ಲಿ ಬಸವಕಲ್ಯಾಣ ಉಪವಿಭಾಗದ ಸಹಾಯಕ ಆಯುಕ್ತರಾದ ಭುವನೇಶ್ ಪಟೇಲ್, ಬಸವಕಲ್ಯಾಣ ತಾಲೂಕಿನ ತಹಸೀಲ್ದಾರ್ ಶ್ರೀಮತಿ ಸಾವಿತ್ರಿ ಶರಣು ಸಲಗರ್ ಅವರು ಸೇರಿದಂತೆ ಬಿಕೆಡಿಬಿ ಅಧಿಕಾರಿಗಳು ಇದ್ದರು. ಟೆಂಡರ್ ನೋಟಿಫಿಕೇಶನ್ ಮಾಡಿದ್ದೀವಿ. 2ನೇ ಸ್ಟೆಪ್ ಲಾಸ್ಟ್ ಇದೆ. ಆದಮೇಲೆ ಒಳ್ಳೆ ರೀತಿ ಕೆಲಸ ಆಗುತ್ತೆ. ಸೆಂಟ್ರಲಿಂದ ನಮ್ಮ ಮಂತ್ರಿ ಸಾಹೇಬರು ಏನು ಬೇಕು ಅಭಿವೃದ್ಧಿ ತೊಗೊಂಡು ಬರ್ತಾರೆ. ರಾಜ್ಯ ಕಡೆಯಿಂದ ನಾನು ತೊಗೊಂಡು ಬರ್ತೀವಿ. ಎಲ್ಲಿ ರಾಜ್ಯದಿಂದ ಕೇಂದ್ರದಿಂದ ತಗೊಂಡು ಬಸವ ಕಲ್ಯಾಣ ಆಗಲಿ ಎಲ್ಲೇ ತಾಲೂಕಿಗೆ ಅಭಿವೃದ್ಧಿ ಮಾಡ್ತೀವಿ. ಬಿಡಿ ಮೀಟಿಂಗ್ ಇತ್ತು. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಬಿಸಿ ಮುಖಾಂತರ ಮೀಟಿಂಗ್ ಮಾಡಿದ್ದೀನಿ. ಅನುಭವ ಮಂಡಪ ಬಗ್ಗೆ ಏನೇನಾಯಿತು, ಏನೇನಾಗಿದೆ, ಯಾವ ಕೆಲಸ ಚಾಲೂ ಆಗುತ್ತೆ, ಈ ಚರ್ಚೆ ಆಗಿದೆ. ನಾನು 2 ಸೆಪ್ಟೆಂಬರ್ಗೊಳಗೆ ಟೆಂಡರ್ ನಾನು ಹೇಳಿದ್ದೀವಿ. ನೋಟಿಫಿಕೇಶನ್ ಆಗಿದೆ. ಟೆಂಡರ್ ಆದಮೇಲೆ ನಾನು ಶೀಘ್ರದಲ್ಲಿ ಅನುಭವ ಮಂಡಪ ಕೆಲಸ ಚಾಲು ಮಾಡ್ತೀವಿ. ನಮ್ಮ ವಿಶ್ವಗುರು ಜಗಜ್ಯೋತಿ ಮತ್ತು ಬಸವಣ್ಣ ಅವರ ಕರ್ಮಭೂಮಿನಲ್ಲಿ ಒಳ್ಳೆ ರೀತಿ ಅನುಭವ ಮಂಡಪ ಆಗ್ತಾಯಿದೆ. ನಮ್ಮ ಮುಖ್ಯಮಂತ್ರಿ ಸಂಕಲ್ಪ ಇತ್ತು, ನಮ್ಮ ಪ್ರಧಾನಮಂತ್ರಿ ಅವ್ರ ಸಂಕಲ್ಪ ಇತ್ತು. ಅದಕ್ಕಾಗಿ ಎಲ್ಲ ಒಳ್ಳೆ ರೀತಿ ನಾನು ಮಂಡಪ ಚಾಲು ಮಾಡ್ತಾಯಿದ್ದೀವಿ. ದೇಶದ ಇಂಟರ್ನ್ಯಾಷನಲ್ ಥರ ಆಗ್ತಾಯಿದೆ. ಹಾಗಾಗಿ ಈ ಒಂದು ವಿಷಯ ಮುಗಿದ ಮೇಲೆ ನಾವು ಇವತ್ತು ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ ತಾಲೂಕಾ ಪಂಚಾಯತ್ನಲ್ಲಿ. ಇನ್ನು 3 ದಿವಸ ಕಂಟಿನ್ಯೂ ಮಳೆ ಬರ್ತಾಯಿದೆ. ಇಲ್ಲೋಬಿಡಿ ನಮ್ಮ PRE ಜಂಗಲ್ ಕ್ಲಿಯರೆನ್ಸ್ ಮಾಡಬೇಕು. ಆಮೇಲೆ ಅಗ್ರಿಕಲ್ಚರ್ ಏನೇನು ಮಾಡಿದ್ದಾರೆ ಎಲ್ಲ ಥರ ನಾವು ಮೀಟಿಂಗ್ ಮಾಡಿದ್ದೀವಿ. ತಾಲೂಕಾ ಪಂಚಾಯತ್ ಎಲ್ಲ PDO ತಾಲೂಕಾ ಪಂಚಾಯತ್ ಬರಬೇಕು, ಅವರು ಫೋನ್ ಚಾಲು ಮಾಡಬೇಕು. ಈ ಥರ ಕಂಪ್ಲೇಂಟ್ ಇತ್ತು. ನಾವು ಮೀಟಿಂಗ್ ಮಾಡಿದ್ದೀವಿ. ಭಾಳ ನಮ್ಮದು ಖುಷಿ ಇದೆ. ಇವತ್ತು ಬಸವಕಲ್ಯಾಣದಲ್ಲಿ ಹುಣಸೂರಿನಲ್ಲಿ ಒಳ್ಳೆ ಮೀಟಿಂಗ್ ಆಗಿದೆ. ಆಮೇಲೆ ಮುಂದೆ ಕೂಡ ನಮ್ಮ ಸರ್ಕಾರ ರೈತರ ಜೊತೆ ಇದೆ. ಅಭಿವೃದ್ಧಿ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೀವಿ. ನಮ್ಮ ಮುಖ್ಯಮಂತ್ರಿ ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಮೀಟಿಂಗ್ ಮಾಡಿದ್ದೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ಗೆ ಹೇಳಿದ್ದೀನಿ ಜಾಯಿಂಟ್ನಲ್ಲಿ ಸರ್ವೆ ಮಾಡಬೇಕು, ಏನೇನು
ರೈತರಿಗೆ ಹಾನಿಯಾಗಿದೆ. ಅವರು ಸರ್ವೆ ಮಾಡಿ ರಿಪೋರ್ಟ್ ಕಳಿಸಬೇಕು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಬೀದರ್ ನಗರದಲ್ಲಿ ಕಳೆದ ಒಂದು ವಾರದಲ್ಲಿ ಸುರಿದ ಭಾರಿ ಮಳೆಯಿಂದ ಬೀದರ್ ನಗರದ ನೌಬತ್ನಿಂದ ಕೇಂದ್ರ ಬಸ್ ನಿಲ್ದಾಣ ಮಾರ್ಗ, ಮಡಿವಳೆ ವೃತ್ತ, ಕನ್ನಡಾಂಬೆ ರೋಟರಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ತಹಸೀಲ್ ಕಚೇರಿ ಬಸವೇಶ್ವರ, ಕರ್ನಾಟಕ ಕಾಲೇಜು ಹೈದರಾಬಾದ್ ರಸ್ತೆ ಸೇರಿದಂತೆ ನವದಗಿರಿಯಿಂದ ಬಿವಿಬಿ ಕಾಲೇಜ್ ಮಾರ್ಗದ ಮನ್ನಳ್ಳಿ ರಸ್ತೆ, ಬೊಮ್ಮಗುಂಡೇಶ್ವರ ವೃತ್ತದಿಂದ ಚಿದ್ರಿ ರಿಂಗ್ ರಸ್ತೆವರೆಗೆ ರಸ್ತೆಗಳು ಸಂಪೂರ್ಣವಾಗಿ ತಗ್ಗು ದಿನಗಳಿಂದ ಕೂಡಿವೆ. ಈ ರಸ್ತೆಗಳನ್ನು 15 ದಿನಗಳಲ್ಲಿ ದುರಸ್ತಿಗೊಳಿಸಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆಯ ಇಇ ಲಿಂಗರಾಜು, ಎಇಇ ಅಶೋಕ್ ಹೇಳಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಬೀದರ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಲಿಂಗರಾಜು ಅವರು ಮಾತನಾಡುತ್ತಾ, ಕೊರೋನಾ ವೈರಸ್ ಮಹಾಮಾರಿ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಸ್ತೆಗಳ ನಿರ್ಮಾಣ ಕಾಮಗಾರಿ ಆಮೆಗತಿಯಲ್ಲಿ ನಡೆದಿದೆ. ಬೀದರ್ ನಗರದಲ್ಲಿ ಇತ್ತೀಚೆಗೆ ಬಿದ್ದ ಭಾರೀ ಪ್ರಮಾಣದ ಮಳೆಯಿಂದ ಬೀದರ್ ನಗರದ ಬಹುತೇಕ ರಸ್ತೆಗಳು ಹದಗೆಟ್ಟು ಹೋಗಿದ್ದು ಸಂಚಾರ ತೊಂದರೆ ಆಗುತ್ತದೆ. ಮಳೆಯಿಂದ ಬೀದರ್ ನಗರದ ರಸ್ತೆಗಳು ತಗ್ಗು ದಿನಗಳಿಂದ ಕೂಡಿವೆ. ಶೀಘ್ರವೇ ರಸ್ತೆ ದುರಸ್ತಿ ಕಾಮಗಾರಿ ವೇಗದಿಂದ ಪೂರ್ಣಗೊಳಿಸಿ ಬೀದರ್ ನಗರದ ನಾಗರಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ಲೋಕೋಪಯೋಗಿ ಇಲಾಖೆಯ ಬೀದರ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಕಳೆದ ಒಂದು ವಾರದಲ್ಲಿ ಸುರಿದ ಭಾರಿ ಮಳೆಯಿಂದ ಬೀದರ್ ನಗರದ ನೌಬತ್ನಿಂದ ಕೇಂದ್ರ ಬಸ್ ನಿಲ್ದಾಣ ಮಾರ್ಗ, ಮಡಿವಳೆ ವೃತ್ತ, ಕನ್ನಡಾಂಬೆ ರೋಟರಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ತಹಸೀಲ್ ಕಚೇರಿ ಬಸವೇಶ್ವರ, ಕರ್ನಾಟಕ ಕಾಲೇಜು ಹೈದರಾಬಾದ್ ರಸ್ತೆ ಸೇರಿದಂತೆ ನವದಗಿರಿಯಿಂದ ಬಿವಿಬಿ ಕಾಲೇಜ್ ಮಾರ್ಗದ ಮನ್ನಳ್ಳಿ ರಸ್ತೆ, ಬೊಮ್ಮಗುಂಡೇಶ್ವರ ವೃತ್ತದಿಂದ ಚಿದ್ರಿ ರಿಂಗ್ ರಸ್ತೆವರೆಗೆ ರಸ್ತೆಗಳು ಸಂಪೂರ್ಣವಾಗಿ ತಗ್ಗು ದಿನಗಳಿಂದ ಕೂಡಿವೆ. ಈ ರಸ್ತೆಗಳನ್ನು 15 ದಿನಗಳಲ್ಲಿ ದುರಸ್ತಿಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಬೀದರ್ ನಗರದ ನೌಬಾದ್ ಕೆಜಿ ರಸ್ತೆ ಗುತ್ತೇದಾರ್ ಅನಿಲ್ ರಾಠೋಡ್ ಅವರಿಗೆ ವರ್ಕ್ ಆರ್ಡರ್ ನೀಡಲಾಗಿದೆ. 15-20 ದಿನಗಳಲ್ಲಿ ರಸ್ತೆ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಈಗಾಗಲೇ ಕೋವಿಡ್ ಮಹಾಮಾರಿ ಬಂದಿರೋ ಪ್ರಯುಕ್ತವಾಗಿ ನಾವು ಕೆಲವು ಕಾಮಗಾರಿಗಳನ್ನ ಮುಕ್ತಾಯಗೊಳಿಸಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದೇವೆ. ಆಗಲೂ ಈಗೆಲ್ಲ ಕೆಲಸಗಳು ನಡೀತಾ ಇದೆ. ಬಟ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ತಗೊಳ್ತಾ ಇರೋದ್ರಿಂದ ಆದಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಿ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂತೆ ನಾವು ಎಲ್ಲ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೊಂಡಿದ್ದೇವೆ. ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಡ್ತೇವೆ ಅಂತೇಳಿ ನಾನು ಹೇಳಿಸ್ತೇನೆ. KG ರೋಡು ನೌಬಾದಿಂದ ಸ್ಟಾರ್ಟ್ ಆಗುತ್ತೆ. ಭಾಳಷ್ಟು ತೆಗ್ಗು ಬಿದ್ದೆ ಅದೇ ದಾರಿಯಲ್ಲೇ ಓಡಾಡ್ತಾ ಇರ್ತೇವೆ ನಾವು. ಮುಂಜಾನೆ ಸಾಹೇಬರು ಹೋಗ್ಯಾವೆ, ಇನ್ಸ್ಪೆಕ್ಷನ್ ಮಾಡಿದ್ದೆವು. ಜಸ್ಟ್ ಈಗೇನು ಮಾಡಿದ್ದೆವು, ನಮ್ಮಲ್ಲಿ ಅವೈಲೇಬಿಲಿಟಿ ಗ್ರ್ಯಾಂಟು ಇದೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ ಸಿ ಅವರು. ಮಳೆಗಾಲ ಇದೆಯಲ್ಲ, ಸ್ವಲ್ಪ ಮೋಟೇಬಲ್ ಮಾಡಿದ್ದೆವು, ಪರ್ಮನೆಂಟ್ ಏನು ಮಾಡಿಲ್ಲ. ಅದಕ್ಕೆ GSP ಅದನ್ನು ಹಾಕಿ ಎಲ್ಲೆಲ್ಲಿ ತೆಗ್ಬೋದು ಎಲ್ಲ ಮುಚ್ಚಿಸಿದೆವು. ಅದರಂತೆ ಹೆಚ್ಚಿಗೆ ಅಂದ್ರೆ ಇಲ್ಲಿ ನಮ್ಮದೇನು ಇದ್ದಲ್ಲ, ಯಾವುದು ನಮ್ಮದು ಸರ್ಕಲ್, ಆ ಸರ್ಕಲ್ ಮಡಿವಾಳ ಅಲ್ಲಿ ಹಿಡಿದು ಪ್ರೀಸ್ ಲಾಸ್ ತನಕ ಭಾಳ ಹದಗೆಟ್ಟಿದೆ. ನೋಡ್ತಾ ಇದ್ದೇವೆ ನಾವು ಸಾಹೇಬರು, ಮುಂಜಾನೆ ಹೋಗಿದ್ದೆವು. ಇದಕ್ಕಿಂತ 8 ದಿವಸ ತೆಳಗೆ ಭೀ ಹೋಗಿ ನಾನು ನೋಡೀನಿ. ಒಂದು ಸ್ವಿಮ್ಮಿಂಗ್ ಪೂಲ್ ಥರ ನಿಂತಿದೆ. ಅದು ನೋಡಿ ನಾನೇ ಒಂದು AW ಇದ್ದೇನೆ, ನಾನೇ ಮಾಡಬೇಕು ಅದಕ್ಕೆ ರಿಪೇರಿ. ನನಗೂ ಬೇಜಾರು ಆಯ್ತಾ ಇದೆ.
ಬಟ್ ಈಗ ಮಳೆ ಕಡಿಮೆ ಆಗಿದ ಮ್ಯಾಕ 100% ಅಲ್ಲಿಂದು ಟೆಂಪರರಿ ಮಾಡಲ್ಲ, ಪರ್ಮನೆಂಟಾಗಿ ಗೊತ್ತದ. ಅನಿಲ್ ರಾಠೋಡ್ಗೆ ಆಗಿದೆ ಅದು ವರ್ಕು. ನಮ್ಮದು MLA ಸಾಹೇಬರು ರಹೀಮ್ ಖಾನ್ ಸಾಹೇಬರು ಮಾತಾಡಿದ್ದಾರೆ, ನಾನು ಮಾತಾಡಿದ್ದೇನೆ. ಮುಂಜಾನೆ ನಾನು ಸಾಹೇಬರು ಹೋಗಿದ್ದೇವೆ ಅಲ್ಲಿ ಕ್ಲಬ್ಬಲ್ಲಿ, ಅಲ್ಲೆಲ್ಲ ಚೋಕಪ್ ಆಗಿತ್ತು. ನಮ್ಮ ಮತ್ತು ಕಮಿಷನರ್ ಸಾಹೇಬ್ರಿಗೆ ಮಾತಾಡೋರು ನಮ್ಮ ಸಾಹೇಬರು, ನಾನು ಒಂದು ಲೆಟ್ರು ಕೊಟ್ಟೀನಿ. ಕಮಿಷನರ್ ಸಾಹೇಬರು ಬಂದರು, ಮಠ ಸಾಹೇಬರು ಬಂದೆಲ್ಲ ಏನು ಮಾಡಿದೆವು, ನಾಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ, ಚೋಕಪ್ ಆಗಿದೆ. ಈಗ ವಾಟರ್ ಫ್ಲೋ ಆಯ್ತಾ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಟೆಂಪರರಿ ಏನು ಕೊಟ್ಟಿದ್ದು ಇಂಜೆಕ್ಷನ್ ಮೋಟೇಬಲ್ ಆಗಿದೆ ಇಷ್ಟೇ ವೆಹಿಕಲ್ಗಳಿಗೆ. ಇಟ್ ಈಸ್ ನಾಟ್ ಪರ್ಮನೆಂಟ್. 100% ನಾವು 15 20 ದಿವಸದಲ್ಲಿ ಅನಿಲ್ ರಾಠೋಡ್ಗೆ ಮಾತಾಡಿದರೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ವಲ್ಪ ಪೇಮೆಂಟ್ ಪೆಂಡಿಂಗ್ ಇದ್ದ ಕಡೆಯಿಂದ ಎಲ್ಲ ಗೊತ್ತಿದ್ದವರು ಮಾಡ್ತಾಯಿಲ್ಲ. ಅದಕ್ಕೆ ಹೇಳೋದೇನೆಂದರೆ, ಬಟ್ ಇದು ಸಿಟಿದಲ್ಲಿದೆ, ಇದು ಟಾಪ್ ಪ್ರಿಯಾರಿಟಿಯಲ್ಲಿ ತೊಗೊಂಡು ಕೆಲಸ ಮುಗಿಸ್ಬೇಕಂತ ಹೇಳಿದ್ದಾರೆ. ಮುಗಿಸ್ಕೊಡ್ತೀವಿ 15 ದಿವಸದಲ್ಲಿ. ನಮ್ಮ ಸಾಹೇಬರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಶ್ರೀಮತಿ ಕೆ ಸುವರ್ಣ ಅವರು ನಿಜವಾದ ಕಟ್ಟಡ ಕಾರ್ಮಿಕರ ಮದುವೆ, ಹೆರಿಗೆ, ಸಾವು, ವಿದ್ಯಾರ್ಥಿ ವೇತನ ಸೇರಿದಂತೆ ಇತ್ಯಾದಿ ಸರ್ಕಾರದ ಸೌಲಭ್ಯಗಳು ನೀಡದ ಕೆ ಸುವರ್ಣ ಅವರ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಭ್ರಷ್ಟಾಚಾರ ವಿರೋಧಿಸಿ ಅವರನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಿಂದ ಬೀದರ್ ನಗರದ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಬೀದರ್ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಬಳಿಕ ಮಾತನಾಡಿದ ಹೋರಾಟಗಾರ ಪ್ರದೀಪ್ ನಾಟಿಕರ್ ಅವರು, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಾರ್ಮಿಕ ನಿರೀಕ್ಷಕರಾದ ಕೆ ಸುವರ್ಣ ಅವರು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ನೀಡುತ್ತಿಲ್ಲ. ಹಣ ಕೊಟ್ಟವರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ನೀಡುತ್ತಿದ್ದಾರೆ. ಆದ್ದರಿಂದ ಅವರನ್ನು ಕೂಡಲೇ ವಜಾ ಮಾಡುವಂತೆ ಕಾರ್ಮಿಕ ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಬೀದರ್ ಜಿಲ್ಲಾಧ್ಯಕ್ಷರಾದ ಸೂರ್ಯಕಾಂತ್ ಸಾದುರೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಶ್ರೀಮತಿ ಕೆ ಸುವರ್ಣ ಅವರು ನಿಜವಾದ ಕಟ್ಟಡ ಕಾರ್ಮಿಕರ ಮದುವೆ, ಹೆರಿಗೆ, ಸಾವು, ವಿದ್ಯಾರ್ಥಿ ವೇತನ ಸೇರಿದಂತೆ ಇತ್ಯಾದಿ ಸರ್ಕಾರದ ಸೌಲಭ್ಯಗಳು ನೀಡಿದ ಕೆ ಸುವರ್ಣ ಅವರ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಭ್ರಷ್ಟಾಚಾರ ವಿರೋಧಿಸಿ ಅವರನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಿಂದ ಬೀದರ್ ನಗರದ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಸಂತೋಷ್ ಕೆ ಶಿಂದೆ ಅವರು ಮಾತನಾಡುತ್ತಾ, 6 ತಾಲೂಕಿನ ಕಾರ್ಮಿಕ ಅಧಿಕಾರಿಗಳು ಸಹ ಲಂಚ ಕೊಟ್ಟವರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ನೀಡುತ್ತಿದ್ದಾರೆ ಎಂದರು. ಈ ಪ್ರತಿಭಟನೆಯಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಸೂರ್ಯಕಾಂತ್ ಸಾದುರೆ, ಅನಿಲ್ ಕುಮಾರ್ ಗಂಜಕರ್, ಕಾಶಿನಾಥ್ ನಗರ ಅವರು ಸೇರಿದಂತೆ ಮಹಿಳಾ ಹಾಗೂ ಪುರುಷ ಕಟ್ಟಡ ಕಾರ್ಮಿಕರು ಇದ್ದರು. ಅಧಿಕಾರಿಗಳಿಗೆ
ಕೆ ಸುವರ್ಣ ಅವರಿಗೆ, ಲಂಚ ಪಡೆಯುತ್ತಿರುವ ಕೆ ಸುವರ್ಣ ಅವರಿಗೆ, ಗುಂಡ ರೀತಿ ಅನುಸರಿಸುತ್ತಿರುವ ಕೆ ಸುವರ್ಣ ಅವರಿಗೆ, ಕಾರ್ಮಿಕ ನೀತಿ ಅನುಸರಿಸುತ್ತಿರುವ ಕೆ ಸುವರ್ಣ ಅವರಿಗೆ. ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೆ ಏನು? ಅಂದ್ರೆ ಪ್ರಸ್ತುತ ಅವ್ರು ಎಲ್ಲಿ ಕೆಲಸ ಮಾಡ್ತಿದಾರಲ್ಲ ಸರ್, ಅದು ಕರೆಕ್ಟಾಗಿ ಫಿಲ್ಅಪ್ ಮಾಡಿಲ್ಲ ಅಂತ. ಯಾರ ಹತ್ರ ಬಿ ಕಾಂಟ್ರಾಕ್ಟರ್ ಅಂತಂತ ಯಾರು ಇವತ್ತು ಆರ್ಬಲ್ ಮಾಡ್ತಾರೆ, ಅವ್ರು ಗಂಜಿನ ಹೋಗಿ ನಿಂದಿರ್ತಾರೆ, ಯಾರು ಕರ್ಕೊಂಡು ಹೋಗಿದ್ದಾರೆ 50,000 ವಂಚಿತ ಆಗ್ತಾರೆ ಸರ್. ಅಕಸ್ಮಾತ್ ಅವ್ರಿಗೆ ಹಿಂಬರ ಕೊಟ್ರ ಅವ್ರು ಸಲ್ಲಿಸಕ್ಕೆ ಅವಕಾಶ ಇದೆ ಸರ್. ಡೈರೆಕ್ಟ್ ತಿರಸ್ಕಾರ ಮಾಡ್ಬಿಟ್ಟು ಪೂರಾ ದುಡ್ಡು ವಾಪಸ್ ಮಾಡೋ 6 ಮಂದಿ ಎಲ್ಲ ಮಾಡಿರಲ್ಲ, ಅಲ್ಲೇ ಸಿಗ್ತಾರೆ ಅವ್ರು. ಅಷ್ಟೇ ಸರ್. ನಿಮ್ಮಲ್ಲಿ ಚಂಬರ್ ಕುಂತ್ಕೊಂಡು ಅರ್ಜಿ ಬರೀಲಿಕ್ಕೆ ಏನು ಮಾಡಲ್ಲ, ಫಸ್ಟ್ ಅಲ್ಲೇ ಸಿಗ್ತಾವ. ಒಂದೇ ಅರ್ಜಿ ಬರೀಲಿಕ್ಕೆ ರೈಟಿಂಗ್ ಪವರ್ ಇಲ್ಲ. ನಾವು ಹೊರಗಿನವ್ರಿಗೆ ಇಟ್ಕೊಂಡು ಅವೆಲ್ಲ ಕೆಲಸ ಮಾಡೋದು. ಈಗ ನೋಡಿ ಮಕ್ಕಳು ಸ್ಕಾಲರ್ಶಿಪ್ ಸ್ವಲ್ಪ ಏನಿಲ್ಲ ಈ ಕೆಲಸ ಅವ್ರು ಎಷ್ಟು ಅಪ್ರೂವ್ ಮಾಡಿರಿ ಸರ್, ಅದೆಲ್ಲ ತನಿಖೆ ಮಾಡಿ ನೀವು. ಅವ್ರು ಎಷ್ಟು ಮಾಡ್ರಿ ಕನ್ನಡ ನಿಮ್ಗೆ ಗೊತ್ತಾಗ್ತದೆ ಸರ್. ಅಷ್ಟು ರಿಜೆಕ್ಟ್ ಆಗಿರೋದಕ್ಕೆ ಸರಿಯಾದ ಕಾರಣ ಹುಡುಕೋಣ, ಆಮೇಲೆ ಅಪ್ರೂವ್ ಆಗಿರೋದ್ರಿಂದ ಫಸ್ಟ್ ಅದು ತನಿಖೆ ಮಾಡಿ. ಸಮಸ್ಯೆ ಏನು ಸರ್ ಅಂದರೆ, ಇವತ್ತು ವಿನಾಕಾರಣ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದ್ದಾರೋ ಅವರು ಏನೋ ಮದುವೆ ಫೈಲ್ ಆಗಿರ್ಬೋದು, ಹೆರಿಗೆ ಫೈಲ್ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳ ಸ್ಕಾಲರ್ಶಿಪ್ ಫೈಲ್ ಆಗಿರ್ಬೋದು, ಅಪಘಾತ ಫೈಲ್ ಆಗಿರ್ಬೋದು, ಇಷ್ಟು ಕೂಲಿ ಕಾರ್ಮಿಕರು, ನಿಜವಾದ ಕೂಲಿ ಕಾರ್ಮಿಕರು ಏನಪ್ಪ ಅಂದ್ರೆ ರಿಜೆಕ್ಟ್ ಮಾಡಿದ್ದಾರೆ ಸರ್. ಏನು ಕಾರಣ ಇಲ್ಲದೇ ಸರ್, ಒಬ್ಬರು ಮಾತಾಡ್ರಿ. ಯಾರು ದುಡ್ಡು ಕೊಡ್ತಾರೋ ಅವ್ರ ದಲ್ಲಾಳಿ ಮುಖಾಂತರ ಅಂಥವ್ರು ಮಾತ್ರ ಅಪ್ರೂವ್ ಮಾಡ್ತಾ ಇದ್ದಾರೆ ಸರ್. ಯಾರು ಅವ್ರಿಗೆ ದುಡ್ಡು ಕೊಡಲ್ಲ ಅಂಥ ಕಾರ್ಮಿಕರದು, ನಿಜವಾದ ಕಟ್ಟಡ ಕಾರ್ಮಿಕರದು, ಇವ್ರು ಎಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರು ಕೂಡ ಅವ್ರು ನಿಜವಾದ ಕಟ್ಟಡ ಕಾರ್ಮಿಕರು ಸರ್. ಆಮೇಲೆ ಆಫೀಸ್ಗೆ ಹೋಗಿ ನಮ್ಮಂತಾರೆ ಯಾರು ಕೇಳಬೇಕಾದ್ರೆ ಅವ್ರದ್ದು ಇವ್ರ ಕೈಲಿಂದ ಫೋನ್ ಮಾಡಕ್ಕೆ ಸರ್. ಆಫೀಸ್ದಾಗ ಹೋದ್ರೆ ರೆಸ್ಪಾನ್ಸ್ ಮಾಡಲು ಅವನ ಫೋನಿನ ಮಾತಾಡ್ಕೊತಾ ಕೊಡ್ತಾರೆ. ಏನಾರ ಕೇಳಕ್ಕೆ ಹೋದ್ರೆ ನಿನ್ನ ನಂತರ ಚಪ್ಪರ್ ಜನ ಬರ್ತಾರೆ, ನೀ ಯಾವ ಹೋಗಂತಾರೆ ಸರ್. ಅವ್ರು ಏನೇನು ಮಾತಾಡ್ಯಾರ ಅಂತೇಳಿ ಎಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಸರ್. ಆಮೇಲೆ ಜನರ ಹತ್ರ ದುಡ್ಡು ತೊಗೊಂಡಿದ್ದು ವಿಡಿಯೋ ಇದೆ. ಆಮೇಲೆ ಅವ್ರು ಗುಂಡಗಳ ಕೈಲಿಂದ ಫೋನ್ ಮಾಡಿಸಿ ನೀವು ಏನಾರ ಕೇಳಿದ್ರೆ ನೆಕ್ಸ್ಟ್ ಅದು ನಿಮ್ಮಾಗ ಕೇಸ್ ಮಾಡಿಸ್ತೀನಿ ಅಂತೇಳಿ ಇದು ಧಮಕಿ ಹಾಕಿದ್ದಾರೆ ಸರ್. 16 ಜನರ ಮ್ಯಾಗ ಆಲ್ರೆಡಿ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಕೇಸ್ ಮಾಡಿಸಿದಾರೆ. ಈ ಥರ ಎಲ್ಲರ ಮ್ಯಾಗ ಅವ್ರು ಧಮಕಿ ಹಾಕಿಸಿ ಎಲ್ಲ ಹೋರಾಟಗಾರರಿಗೆ ಇದು ಮಾಡ್ತಾರೆ ಸರ್. ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀವಿ, ತಾವು ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ಕಾರ್ಮಿಕ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀವಿ. ಕೂಡಲೇ ಅವರಿಂದ ಅವರೆಲ್ಲ ಸಾಕ್ಷಿ ಸಮೇತ ನಾವು ನೀಡ್ತಾ ಇದ್ದೀವಿ. ಅವರಿಂದ ಸೇವೆಯನ್ನು ವಜಾಗೊಳಿಸಬೇಕು ಮತ್ತು ಅವ್ರ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ಸರ್. ಇಂದು ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆ ಸುವರ್ಣ ಮೇಡಮ್ ಅವರು ಅದ್ರ ಸಲುವಾಗಿ ನಾವು ಇಲ್ಲಿ ಒಂದು ಎಲ್ಲ ಸಂಘಟನೆದವರು ಮೀಟಿಂಗ್ ಮಾಡಿ ಒಕ್ಕೂಟವಾಗಿ ಈ ಒಂದು ಮನವಿ ಜಿಲ್ಲಾಧಿಕಾರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರು ಫೈಲನ್ನು ಮ್ಯಾರೇಜ್ ಇರ್ಬೋದು, ಆಮೇಲೆ ರಿನ್ಯೂವಲ್ ಇರ್ಬೋದು, ಡೆತ್ ಇರ್ಬೋದು, ಡೆಲಿವರಿ ಇರ್ಬೋದು, ನಿಜವಾದ ಕಟ್ಟಡ ಕಾರ್ಮಿಕರು ಅವ್ರು ಎಲ್ಲಿ ದುಡ್ಡು ಕೊಡ್ತಾರೆ, ಅವ್ರು ದುಡ್ಡರ ಕೊಡ್ಲಿಕ್ಕಾಗಲ್ದು. ಅದಕ್ಕೋಸ್ಕರ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾರು ದಲಾಲ್ಗಳು ಕೊಡ್ತಾರೆ ಅವ್ರ ಫೈಲ್ ಓಕೆ ಮಾಡ್ತಾರೆ, 3,000 ಹಿಡಿದು 5,000 ರೂಪಾಯಿ ದುಡ್ಡು ತಗೊಳತ್ತಾರ, ಅಂಥವ್ರದ್ದೇ ಮಾಡ್ಲತ್ತಾರ. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಸಂಘಟನೆಯನ್ನು ಒಕ್ಕೂಟಾಗಿ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿ ಮುಖಾಂತರ. ಆಮೇಲೆ ಕಾರ್ಮಿಕ ಮಂತ್ರಿಗಳಿಗೆ, ಆಯುಕ್ತರಿಗೆ. ಇದು ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ನಾವು ಇನ್ನೂ ಕೂಡ ಅವ್ರ ಸೇವೆಯಿಂದ ವಜಾಗೊಳಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಬವರೆಗೂ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ. ಅವ್ರು ಬರೀ ನಮ್ಮ ಮೇಲೆ ಎಫ್ ಆರ್ ಮಾಡಿಸ್ತೀನಿ, ನಾನು ಹೆಣ್ಮಗಳಿದ್ದೀನಿ ಹಿಂಗೆಲ್ಲ ಧಮಕಿ ಹಾಕ್ತಾರೆ. ತಾಯಿ ನೀನು ಹೆಣ್ಮಗಳು ಅಲ್ಲ, ನೀನು ಹೆಣ್ಮಗಳು ಕುಲಕ್ಕೆ ನೀನು ಲಾಯ್ಕೆ ಇಲ್ಲ, ನೀ ಸಾಧ್ಯ ಇಲ್ಲ. ಅವ್ರದ್ದು ಇವ್ರು ಸರಿ ಮಾತಾಡಿ ಗುಂಡಗಳ ಕೈಲಿ ಮಾತಾಡಿಸಿ ನಾವು ಎಲ್ಲ ಸಿಡಿ ಮಾಡಿದೆವು. ನಿನ್ನ ಕರ್ಮಕಾಂಡ ಎಲ್ಲ ಇದರಲ್ಲಿ ಅದ. ಇವತ್ತು ಕಾರ್ಮಿಕ ಸಚಿವರು ನೋಡ್ತಾರೆ, ಜಿಲ್ಲಾಧಿಕಾರಿಗಳು ನೋಡ್ತಾರೆ. ಇಡೀ ನಿನಗೆ ಜೈಲಿಗೆ ಹಾಕ್ಸೋಸ್ತನ ನಾವು ಈ ಹೋರಾಟ ನಾವು ಎಂದೂ ಬಿಡೋದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಮತ್ತೊಂದು ಸಲ ಪುನಃ ಫಲಾನುಭವಿ ಸಲ್ಲಿಸಿದ್ರೆ ನೀನು 6 ತಿಂಗಳು ಮದುವೆ ಆದ ನಂತರ ಸಲ್ಲಿಸಿದೆ ಅಂತೇಳಿ ಮತ್ತೆ ಪುನಃ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಏನಂತಂದ್ರೆ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಇಲಾಖೆಯಿಂದ ತುಂಬ ಏನಂತಂದ್ರೆ ಅನ್ಯಾಯ ಆಗ್ಲತ್ತ ಅವರ ತಾಲೂಕದಾಗ. ಇದನ್ನು ಕಾರ್ಮಿಕ ನಿರೀಕ್ಷಕರು ಸರಿಪಡಿಸ್ಕೋಬೇಕು. ಮೇಲಾಧಿಕಾರಿಗಳಿಗೆ ನಾವು ಇವತ್ತು ಲೆಟ್ರನ್ನು ಪತ್ರದ ಮುಖಾಂತರ ಕೊಟ್ಟಿದ್ದೀವಿ. ಅವರಿಗೆ ಏನಂತಂದ್ರೆ ಯಾರು ದುಡ್ಡು ಕೊಡ್ತಾರೆ ಅಂತಾರೆ ಕೆಲಸ ಮಾಡ್ತಾರೆ, ಯಾರು ದುಡ್ಡು ಕೊಡ್ತಿಲ್ಲ ಅಂತಾರೆ ಕೆಲಸ ಮಾಡ್ತಾ ಇಲ್ಲ. ಏನಂತಂದ್ರೆ ಅವ್ರಿಗೆ ಇಂಥ ಲಂಚಕೋರ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳಿಗೆ ತಮ್ಮ ಸೇವೆಯಿಂದ ವಜಾ ಮಾಡ್ರಿ ಅಂತೇಳಿ ನಮ್ಮ ಒಕ್ಕೂಟ ವತಿಯಿಂದ ಎಂದು ನಾವು ಸ್ಟ್ರೈಕ್ ಮಾಡಿದ್ದೀವಿ. ಮುಂದೆ 15 ದಿನಗಳಲ್ಲಿ ಅವರಿಗೆ ವಜಾ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಂದೆ ನಾವು ಮೇಲಧಿಕಾರಿಗಳ ಮುಖಾಂತರ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ನಮ್ಮ ಸಂಘದ ವತಿಯಿಂದ ಎಚ್ಚರಿಕೆ ನೀಡ್ತೀವಿ. ಕರ್ನಾಟಕ
ರಾಜ್ಯ ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ವತಿಯಿಂದ ನೀಡಿದ ಆಹಾರ ಧಾನ್ಯಗಳ ಕಿಟ್ಗಳನ್ನು ಬೀದರ್ ನಗರದ ನವದಗಿರಿಯ ಕಟ್ಟಡ ಕಾರ್ಮಿಕರಿಗೆ ಜುಲೈ 16ರಂದು ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರು ಜನವಾಡ ರಸ್ತೆಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಆಹಾರ ಧಾನ್ಯಗಳ ಕಿಟ್ಗಳನ್ನು ಹಂಚಿಕೆ ಮಾಡುತ್ತದೆ. ಬೀದರ್ ಜಿಲ್ಲೆಯಲ್ಲಿ 1,83,000 ಕಟ್ಟಡ ಮತ್ತು ಇತರ ಕಾರ್ಮಿಕರಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅರ್ಧದಷ್ಟು ಆಹಾರ ಧಾನ್ಯದ ಕಿಟ್ಗಳು ಪೂರೈಕೆ ಮಾಡಿದೆ. ಉಳಿದ ಆಹಾರ ಧಾನ್ಯದ ಕಿಟ್ಗಳನ್ನು ರಾಜ್ಯ ಸರ್ಕಾರ ಪೂರೈಕೆ ಮಾಡುವ ಕಟ್ಟಡ ಕಾರ್ಮಿಕರಿಗೆ ನೆರವಿನ ಸಹಾಯ ಹಸ್ತ ಚಾಚಬೇಕು ಎಂದು ಮನವಿ ಮಾಡಿಕೊಂಡರು. ಸರಸ್ವತಿ ನಾಗಮ್ಮ ಅಲ್ಲಿ ಸೋನಮ್ಮ ನೋಡಿ ಬರ್ಬೇಡ್ರಿ ಕೈ ಹಿಡ್ರಿ ವಿಡಿಯೋ ಕಡೆ ನೋಡ್ರಿ. ಮೀನಾಕ್ಷಿ ನಾಗಮ್ಮ ತಗೋರಿ. ಅವರು ಮೀನಾಕ್ಷಿ ತಗೋರಿ. ನಾವು ಮುಸ್ಲಿಂ साथ पकड़ो शरीफा आओ जी दो ए नमाज आप साथ पकड़ो हैप्पी भाग्यश्री ಅಲ್ಲೇ ಇದ್ರಿ ಪುಟ ಹೆಸರು ಪುಟ ಅವು ನಿಮಗೆ ರಾಣಿ ಹೋಗಿ ಸುಧಾರಾಣಿ ಅವ್ರು ಬಂದಿರಿ ಸರ್. ಮಂಗಲ ವಿದ್ಯಾರ್ಥಿ ಬಂದಿರಿ ಸಂಗೀತ ಮಂಗಲ ತಪ್ಪು ಕಟ್ಟಡ ಕಾರ್ಮಿಕರಿಗೆ ಏನು ಕಿಟ್ಗಳನ್ನು ಸರ್ಕಾರ ವಿತರಣೆ ಮಾಡ್ತಾಯಿದೆ. ಅದು ನಾವು ನಮ್ಮ ವತಿಯಿಂದ ನವದಗಿರಿ ಇಲ್ಲೇ ಪಕ್ಕದಾಗಿರೋಂಥ ನವದಗಿರಿ ಕಾರ್ಮಿಕರಿಗೆ ನಮ್ಮ ಕಚೇರಿಯಲ್ಲಿ ಕರೆಸಿ ಅವರಿಗೆ ಎಲ್ಲ ಕಿಟ್ ವಿತರಣೆ ಮಾಡಲಾಯಿತು. ಯಾಕಂದರೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಿದೆ. ಈಗ ನಮ್ಮ ಜಿಲ್ಲೆಗೆ 1,83,000 ಏನೋ ಕಾರ್ಮಿಕರಿದ್ದಾರೆ. ಆದರೆ ಅದರ ಅರ್ಧನೂ ಇದು ಕಳಿಸಿಲ್ಲ, ಕಿಟ್ಗಳು ಕಳಿಸಿಲ್ಲ. ಅದು ಇನ್ನೂ ಪೂರ್ತಿ ಕಿಟ್ಗಳನ್ನ ಕಳಿಸ್ಬೇಕು. ಎಲ್ಲ ಕಾರ್ಮಿಕರಿಗೆ ಸದುಪಯೋಗ ಆಗಬೇಕು. ಎಲ್ಲರೂ ತೊಂದರೆಯಲ್ಲಿದ್ದಾರೆ. ಅವರಿಗೆಲ್ಲ ಈ ಕಿಟ್ಗಳನ್ನು ಆಹಾರವನ್ನು ನೀಡಿದರೆ ಅವರು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು. ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಬೇಕು. ಆ ಬಂದಿದಂಥ ಏನು ಕಿಟ್ಗಳು ಬಂದೆವು ಅದರಲ್ಲಿ ನಾವು ಕೆಲವು ಕಿಟ್ಗಳನ್ನು ನಾವು ನಮ್ಮ ಇದರಿಂದ ನಮಗೆ ಇದ್ದಂಥ ಎಲ್ಲ ಕಾರ್ಮಿಕರಿಗೆ ನಾವು ಹಂಚ್ತಾ ಇದ್ದೀವಿ. ಅದನ್ನು ಕೂಡ ಎಲ್ಲರೂ ಶಾಂತಿ ರೀತಿಯಲ್ಲಿ ತೊಗೊಂಡೋಗಿ ಅವರು ನೆಮ್ಮದಿಯಿಂದ ಇರಬೇಕಂತಂದು ನಾನು ಬಯಸಿದ್ದೀನಿ. ಅದು ಇನ್ನೂ ಏನು ಕಡಿಮೆ ಬಿದ್ದಾವೆ ಜಿಲ್ಲೆಗೆ ಕಿಟ್ಗಳು, ಆ ಕಿಟ್ಗಳನ್ನು ಕಳಿಸೋಂಥ ಕೆಲಸ ಸರ್ಕಾರ ಮಾಡಬೇಕಂತ ನಾನು ಅಪೀಲ್ ಮಾಡ್ತೀನಿ. ಕರ್ನಾಟಕ
ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಅಧ್ಯಕ್ಷರಾದ ರವೀಂದ್ರ ಕೊಳ್ಳೂರ್ ಅವರು ಬೀದರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಡ ಕಾರ್ಮಿಕರಿಗೆ ಸಭೆ ಸಮಾರಂಭ ಮತ್ತು ನಾನಾ ಚಟುವಟಿಕೆಗಳು ನಡೆಸಲು ನಗರದ ನೌಬಾದ್ ಸಮೀಪದ ಸರ್ವೆ ನಂಬರ್ 18ರಲ್ಲಿ 12 ಗುಂಟೆ ಜಮೀನು ಮಂಜೂರು ಮಾಡಿ ಕಾರ್ಮಿಕ ಭವನ ನಿರ್ಮಾಣಕ್ಕೆ 1.50 ಕೋಟಿ ರೂಪಾಯಿಗಳು ಮಂಜೂರು ಮಾಡಿತ್ತು. ಕಾರ್ಮಿಕ ಭವನಕ್ಕೆ ಮಂಜೂರಾದ 12 ಗುಂಟೆ ಭೂಮಿ ಮತ್ತು ಕಾರ್ಮಿಕ ಭವನ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಮಂಜೂರಾದ 1.50 ಕೋಟಿ ರೂಪಾಯಿಗಳು ಗುಳಂ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಅಧ್ಯಕ್ಷರಾದ ರವೀಂದ್ರ ಕೊಳ್ಳೂರ್ ಅವರು ಮಾತನಾಡುತ್ತಾ, ಈ ಸಂಬಂಧ ಹಲವು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ ಅವರು, ಭೂಮಿ ಮತ್ತು ಹಣದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಪದಾಧಿಕಾರಿಗಳ ಮನವಿ ಮೇರೆಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಆಯುಕ್ತರು ದಿನಾಂಕ 4/9/2010 ಬೀದರ್ ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲಾ ಕೇಂದ್ರ ನಗರದಲ್ಲಿ ಕಾರ್ಮಿಕ ಭವನ ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ 20 ಎಕರೆ ನಿವೇಶನ ಜಮೀನು ಹಂಚಿಕೆ ಮಾಡುವ ಬಗ್ಗೆ ಪತ್ರ ಬರೆದಿದ್ದರು ಎಂದು ತಿಳಿಸಿದ್ದಾರೆ. ದಿನಾಂಕ 28/8/2021 ಕಾರ್ಮಿಕ ಸಚಿವರು ಬೀದರ್ ನಗರ ಕಾರ್ಮಿಕ ವರ್ಗದವರ ಸೌಲಭ್ಯಕ್ಕಾಗಿ ಒಂದು ಸಮುದಾಯ ಭವನ ನಿರ್ಮಿಸಲು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ 20 ಎಕರೆ ಭೂಮಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಮಂಡಳಿಗೆ ಹಂಚಿಕೆ ಮಾಡಲು ಮೇರೆಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಕೋರಿದ್ದರು ಎಂದು ತಿಳಿಸಿದರು. ದಿನಾಂಕ 2/6/2012 ಬೀದರ್ ಉಪವಿಭಾಗದ ಸಹಾಯಕ ಆಯುಕ್ತರು ಬೀದರ್ ತಹಸೀಲ್ದಾರರಿಗೆ ಪತ್ರ ಬರೆದು ಕಾರ್ಮಿಕ ಭವನ ನಿರ್ಮಾಣಕ್ಕೆ ಬೇಕಾಗುವ ಅಗತ್ಯ ಭೂಮಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡಲು ಸೂಚಿಸಿದರು. ಪುನಃ ದಿನಾಂಕ 10/1/2013 ಬೀದರ್ ಸಹಾಯಕ ಆಯುಕ್ತರು ಬೀದರ್ ತಹಸೀಲ್ದಾರ್ಗೆ ಪತ್ರ ಬರೆದು ಬೀದರ್ ಜಿಲ್ಲಾ ಕೇಂದ್ರ ನಗರದಲ್ಲಿ ಕಾರ್ಮಿಕ ಭವನ ನಿರ್ಮಾಣಕ್ಕೆ 20 ಎಕರೆ ಜಮೀನು ಮಂಜೂರು ಮಾಡುವ ಬಗ್ಗೆ ಸೂಚನೆ ನೀಡಿದಂತೆ ಬೀದರ್ ತಹಸೀಲ್ದಾರರು ದಿನಾಂಕ 19/1/2013 ಬೀದರ್ ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದ ವರದಿಯಲ್ಲಿ ಕಮಟಣ ಕಂದಾಯ ನಿರೀಕ್ಷಕರು ಹಾಗೂ ಬೀದರ್ ತಾಲೂಕಾ ಭೂಮಾಪಕರು ಜಂಟಿಯಾಗಿ ಪರಿಶೀಲಿಸಿ ಕಮಟಣ ಹೋಬಳಿಯ ನೌಬಾದ್ ಗ್ರಾಮದ ಸರ್ವೆ ನಂಬರ್ 18ರಲ್ಲಿ 20 ಎಕರೆ ಭೂಮಿ ಲಭ್ಯವಿಲ್ಲ, ಬದಲಾಗಿ 12 ಗುಂಟೆ ಜಮೀನು ಮಾತ್ರ ಲಭ್ಯವಿದೆ ಎಂದು ಹೇಳಿದರು ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಕಾರ್ಮಿಕ ಭವನ ನಿರ್ಮಾಣಕ್ಕೆ ಬೀದರ್ ನಗರದ ನೌಬಾದ್ ಸರ್ವೆ ನಂಬರ್ 18ರಲ್ಲಿ 12 ಗುಂಟೆ ಜಮೀನು ಮಂಜೂರು ಮಾಡಿದೆ. ಕಾರ್ಮಿಕ ಸಚಿವ ಬಚ್ಚೇಗೌಡ ಅವರು ಕಾರ್ಮಿಕ ಭವನ ನಿರ್ಮಾಣಕ್ಕೆ 1.50 ಕೋಟಿ ರೂಪಾಯಿಗಳು ಮಂಜೂರು ಮಾಡಿದರು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ಉತ್ತರ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಅಧ್ಯಕ್ಷರಾದ ರವೀಂದ್ರ ಕೊಳ್ಳೂರ್, ಉಪಾಧ್ಯಕ್ಷರಾದ ಧನರಾಜ್ ದೊಡ್ಡೆ, ಬೀದರ್ ತಾಲೂಕಾ ಅಧ್ಯಕ್ಷರಾದ ರಾಮದಾಸ್ ಸಿಕೇಂದ್ರಪುರ್ಕರ್, ಸದಸ್ಯರಾದ MD ಲೈಕೋದ್ದೀನ್, ಸಂಜು ಶಹಾಬಾದ್ ಅವರು ತಿಳಿಸಿದ್ದಾರೆ. ಈಗ ನಮ್ಗೆ ಅವು ಏನಂತಂದ್ರೆ ಆ ಕಾರ್ಮಿಕ ಭವನಿಗೆ ಮತ್ತು ಅದು ಕಾರ್ಮಿಕ ಭವನ ಏನು ಸ್ಯಾಂಕ್ಷನ್ ಆಗ್ಯದ, ಏನು ಬ್ರೇಕ್ ಆಗ್ಯದ, ಏನು ಕ್ಲೋಸ್ ಆಗ್ಯದ, ಏನು ಓಪನ್ ಆಗ್ಯದ, ಇಲ್ಲಿವರೆಗೆ ನಮ್ಗೆ ಖುನ ಆಯ್ತಿಲ್ಲ. ನಾವು ಎಲ್ಲರಿಗೆ ಹೇಳಿದೆವು, ನಡ್ರಿ ಹೋಗರಿ ಕೇಳರಿ ನಡ್ರಿ ಹೋಗರಿ ಕೇಳೋರು ಅಂದ್ರೆ ಯಾರು ಮುಂದೆ ಆಯ್ತಾ ಇಲ್ಲ. ಈ ಕೇಳೋರು ಅನ್ಕೋತ 3-4 ವರ್ಷ ಹಿಂಗೆ ದಾಟೋದು. ನಾವು ಏನು ಮಾಧ್ಯಮ ಮುಖಾಂತರ ನಾವು ಏನು ಕೇಳ್ಕೊತೀವಿ ಅಂತಂದ್ರೆ, ನಮ್ಮ ಎಲ್ಲ ಕಾರ್ಮಿಕ ಬಂಧು ವತಿಯಿಂದ ನಮಗೆ ಕಾರ್ಮಿಕ ಭವನ ಬೇಕು. ಅದೇ ರೀತಿ ನಮ್ಗೆ ಕಾರ್ಮಿಕರು ಸಾವಿರಾರು ಡಾಕ್ಯುಮೆಂಟ್ಸ್ ನಾವು ಇವರು ನಮ್ಮದು ಮಿನಿಸ್ಟರ್ ಅವರು ಯಾರು ಸಂತೋಷ್ ಲಾಡಿದಾಗ ಅವರು ಬೆಂಗಳೂರಿಗೆ ಹೋಗಿ ಅವರಿಗೆ ಲೆಟರ್ ಕೊಟ್ಟಿದ್ದೆವು. ಏನಂತಂದರೆ ಕಾರ್ಮಿಕರಿಗೆ ಸರ್ವೆ ಮಾಡಿ ಯಾರಿಗೆ ಜಾಗ ಇಲ್ಲ ಅವರಿಗೆ ಯಾವುದರ ಜಾಗ ಕೊಡ್ರಿ ಅಂತ ನಾವು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಬಂದಿದ್ದೆವು. ಅದೇ ರೀತಿ ಮತ್ತು ರಾಜೀವ್ ಗಾಂಧಿ ಹೌಸ್ ಯೋಜನಾದಲ್ಲಿ ಬೆಂಗಳೂರದಾಗ ಭೀ ಸಬ್ಮಿಟ್ ಬಂದಿದ್ದೆವು. ಇಲ್ಲಿವರೆಗೆ ಏನು ಆಯ್ತಾಯಿಲ್ಲ, ಒಂದು ಭೀ ಕೆಲಸ ಆಯ್ತಿಲ್ಲ. ನೋಡಿರಿ ನೀವು, ಕಾರ್ಮಿಕರು ನಿಜವಾಗಿ ಯಾರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಬಳಿ ಏನು ಜಾಗ ಅದಾನ, ಮನೆ ಇಲ್ಲ, ಏನು ಲೇಬರ್ ಕಾರ್ಡ್ ಅದಾನ, ಅವ್ರಿಗೆ ಸರ್ವೆ ಮಾಡಿ ಅವ್ರಿಗೆ ಜಾಗ ಕೊಡೋ ಅಂತ ಮಾಡಬೇಕಂತ ನಾವು ಒಂದು ಎಲ್ಲ ಕಾರ್ಮಿಕರ ವತಿಯಿಂದ ಮನವಿ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲಾ ಮಟ್ಟದ ಟೆಲಿಕಾಂ ಸಮನ್ವಯ ಸಮಿತಿ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 16ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆಲಿಕಾಂ ಸಮನ್ವಯ ಸಮಿತಿಯ ಸಭೆ ನಡೆಯಿತು.
ಟೆಲಿಕಾಂ ಕಂಪನಿಗಳ ಕಾರ್ಯಾಚರಣೆಯಲ್ಲಿ ಎದುರಾಗುತ್ತಿರುವ ಕೆಲವು ತೊಂದರೆಗಳ ಬಗ್ಗೆ ಮತ್ತು ಮೂಲ ಸೌಕರ್ಯ ಸ್ಥಾಪನೆಯಲ್ಲಿ ಆಗುತ್ತಿರುವ ಕೊರತೆಗಳು ಸೇರಿದಂತೆ ಟೆಲಿಕಾಂ ಕಂಪನಿಗಳಿಗೆ ಸಂಬಂಧಿಸಿದ ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಇಂಡಿಸ್ ಟವರ್, ಏರ್ಟೆಲ್ ಮತ್ತು ಜಿಯೋ ನೆಟ್ವರ್ಕ್ನ ಪ್ರತಿನಿಧಿಗಳು ಹಾಜರಿದ್ದು ತಮಗೆ ಎದುರಾಗುತ್ತಿರುವ ತೊಂದರೆಗಳ ಬಗ್ಗೆ ಸಭೆಗೆ ತಿಳಿಸಿದರು. ಈ ವೇಳೆ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು, ಟೆಲಿಕಾಂ ಸೇವಾ ಪೂರೈಕೆದಾರರು, ಟೆಲಿಕಾಂ ಮೂಲ ಸೌಕರ್ಯ ಪೂರೈಕೆದಾರರು ಮತ್ತು ಇಂಟರ್ನೆಟ್ ಸೇವಾ ಪೂರೈಕೆದಾರರೊಂದಿಗೆ ಸರಿಯಾದ ರೀತಿಯಲ್ಲಿ ಸಮನ್ವಯವಾಗುವಂತೆ ನೋಡಿಕೊಂಡು ಟೆಲಿಕಾಂನ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲಾಗುವುದು ಎಂದು ತಿಳಿಸಿದರು. ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಅಧಿಕ ಭಾರ ಕಾರಣಕ್ಕೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗದ ಸೇವೆ ನೀಡುವಲ್ಲಿ ತಮಗೆ ತೊಂದರೆಯಾಗುತ್ತದೆ ಎಂದು ಇಂಡಿಸ್ ಟವರ್, ಏರ್ಟೆಲ್ ಪ್ರತಿನಿಧಿಗಳು ಸಭೆಗೆ ತಿಳಿಸಿದರು. ಜಿಲ್ಲಾ ಮಟ್ಟದ ಟೆಲಿಕಾಂ ಸಮನ್ವಯ ಸಮಿತಿ ಸಭೆಯು ಇನ್ಮುಂದೆ ಪ್ರತಿ ತಿಂಗಳು ನಡೆಯಲಿದೆ. ಟವರ್ ಅಳವಡಿಸಲು ಅಡೆತಡೆಗಳು ಎದುರಾದರೆ ಮತ್ತು ವಿದ್ಯುತ್ ಪೂರೈಕೆಯಲ್ಲಿ ಏನಾದರೂ ತೊಂದರೆಯಾದರೆ ಈ ಬಗ್ಗೆ ಸಮಿತಿಗೆ ದೂರುಗಳನ್ನು ಸಲ್ಲಿಸಬೇಕು. ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಾಗುವುದು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಟೆಲಿಕಾಂ ಸಮನ್ವಯ ಸಮಿತಿಯ ಸದಸ್ಯರು ಆಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾಗೇಶ್ ಟಿಎಲ್, ಬೀದರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಆಗಿರುವ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಖಾಳಿ, ನಗರಸಭೆ ಪೌರಾಯುಕ್ತರಾದ ರವೀಂದ್ರನಾಥ್ ಅಂಗಡಿ, ಜೆಸ್ಕಾಂ ಅಭಿಯಂತರಾದ ರಮೇಶ್ ಪಾಟೀಲ್ ಹಾಗೂ ಇತರರು ಇದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜುಲೈ 17ರಂದು ನಡೆದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರು, ಬೀದರ್ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳು ತಗ್ಗುವಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಪೊಲೀಸ್ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಸುಗಮ ಸಂಚಾರಕ್ಕೆ ತೊಂದರೆ ಆಗದಂತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಕಲ್ಪಿಸಿಕೊಡಲು ಕ್ರಮ ವಹಿಸಬೇಕು. ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಮೇಲೆ ಕುಳಿತು ವ್ಯಾಪಾರ ಮಾಡುವುದು ಅಲ್ಲಲ್ಲಿ ಕಾಣುತ್ತದೆ. ಇದು ತಪ್ಪಬೇಕು. ಬೀದಿ ಬದಿ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲವಾಗುವ ಹಾಗೆ ಅವರಿಗೆ ವ್ಯಾಪಾರಕ್ಕೆ ನಿಗದಿತ ಸ್ಥಳ ಗುರುತಿಸಬೇಕೆಂದು ತಿಳಿಸಿದರು. ಬೀದಿ ಬದಿ ವ್ಯಾಪಾರಸ್ಥರಿಗೆ ವೆಡ್ಡಿಂಗ್ ಝೋನ್ ವ್ಯವಸ್ಥೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬೀದರ್ ಸಿಟಿಯಲ್ಲಿ ನಾಯಕಮಾನ್ ಹತ್ತಿರದ ಒಂದು ಸ್ಥಳ, ಗುಂಪಾ ಹತ್ತಿರದ ಒಂದು ಸ್ಥಳ ಮತ್ತು ನೌಬಾದ್ ಹತ್ತಿರದ ಒಂದು ಸ್ಥಳ ಸೇರಿದಂತೆ 8 ಸ್ಥಳಗಳನ್ನು ಗುರುತಿಸಿದ್ದೇವೆ. ಈ ಬಗ್ಗೆ ಪ್ರಸ್ತಾವನೆ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಬೀದರ್ ನಗರಸಭೆ ಪೌರಾಯುಕ್ತರಾದ ರವೀಂದ್ರನಾಥ್ ಅಂಗಡಿ ಅವರು ಸಭೆಗೆ ಮಾಹಿತಿ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಸಾಗಾಣಿಕೆ ಮಾಡುವಾಗ ರಾತ್ರಿ ವೇಳೆಯಲ್ಲಿ ವಾಹನ ಸವಾರರಿಗೆ ಕಬ್ಬು ಸಾಗಾಣಿಕೆ ಮಾಡುವ ವಾಹನಗಳ ಸರಿಯಾಗಿ ಕಾಣಿಸದೆ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತವೆ ಎಂದು ದೂರುಗಳು ಬಂದಿವೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಸಾಗಾಣಿಕೆ ಮಾಡುವ ಟ್ರ್ಯಾಕ್ಟರ್, ಲಾರಿ, ಇತರ ಸರಕು ಸಾಗಣೆ ವಾಹನಗಳ ಹಿಂಬದಿಯಲ್ಲಿ ರಿಫ್ಲೆಕ್ಟರ್ಗಳನ್ನು ಅಳವಡಿಸುವಂತೆ ಸಂಬಂಧಪಟ್ಟ ವಾಹನಗಳ ಮಾಲೀಕರುಗಳಿಗೆ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು, ಮುಖ್ಯಸ್ಥರುಗಳಿಗೆ ಸೂಚಿಸಿ ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದರು. ನಿರ್ಮಾಣ ಹಂತದಲ್ಲಿರುವ ಬೀದರ್ ಭಾಲ್ಕಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯ ಕೆಲವೊಂದು ಕಡೆಗಳಲ್ಲಿ ರಸ್ತೆ ಮೇಲೆ ನೀರು ನಿಂತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಈ ಬಗ್ಗೆ ಗಮನ ಹರಿಸಿ ರಸ್ತೆ ಕಾಮಗಾರಿಯನ್ನು ನಿಯಮಾನುಸಾರ ಶೀಘ್ರವೇ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಎಂ ಬ್ಯಾಕೋಡ್, ಲೋಕೋಪಯೋಗಿ ಅಭಿಯಂತರಾದ ಶಿವಪ್ರಸಾದ್ ಬಿರದರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧಿಕಾರಿ ಗವಿಸಿದ್ದಪ್ಪ ಹೊಸಮನಿ ಹಾಗೂ ಇತರರು ಇದ್ದರು. ಮುಂಬರುವ ಆಗಸ್ಟ್ 15ರಂದು ಭಾರತ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಮೃತ ಮಹೋತ್ಸವ ಆಚರಣೆ ಮಾಡಲಾಗುತ್ತಿದ್ದು, ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬವೆಂದು ಆಚರಿಸಬೇಕೆಂದು ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ನಿರಗುಡ ಮಲ್ಲಿನಾಥ ಮಹಾರಾಜ ಅವರು ದೇಶದ ನಾಗರಿಕರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಉತ್ಸವ ದಿನದಂದು ದೇಶದ ಪ್ರತಿಯೊಂದು ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮದಿಂದ, ರಾಷ್ಟ್ರೀಯತೆಯ ಮನೋಭಾವದಿಂದ, ಸಹೋದರತ್ವದಿಂದ, ಜಾತಿ ಮತ ಪಥವನ್ನದೇ ನಾವೆಲ್ಲರೂ ಭಾರತೀಯ ಎಂಬ ಸುಪುತ್ರರೆಂದು, ಒಂದೇ ತಾಯಿಯ ಮಕ್ಕಳೆಂದು ರಾಷ್ಟ್ರ ಅಭಿಮಾನದಿಂದ ಸ್ವಾತಂತ್ರ್ಯ ಉತ್ಸವ ಆಚರಿಸಬೇಕೆಂದು ಪೂಜ್ಯ ಶ್ರೀ ನಿರಗುಡಿಯ ಹವ ಮಲ್ಲಿನಾಥ ಮಹಾರಾಜರು ದೇಶದ ನಾಗರಿಕರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಪೃಥ್ವಿರಾಜ್ ಎಸ್, ಶಿವಕುಮಾರ್ ವಣಿಗೇರ್, ಬಸವರಾಜ್ ಪವಾರ್, ಸುನಿಲ್ ಕುಲಕರ್ಣಿ, ನಾಗಶೆಟ್ಟಿ, ಧರಂಪುರಿ ಸೇರಿದಂತೆ ಮುಂತಾದವರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.